ಬೆಲ್ಲದನ್ನ ಅಂದರೆ ಸಾಮಾನ್ಯವಾಗಿ ಅಕ್ಕಿಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೆ ನಾನು ಇವತ್ತು ಅವಲಕ್ಕಿಲಿ ಮಾಡಿ ತೋರಿಸ್ತೀನಿ. ಒಂದು ಸಣ್ಣ ಬೆಲ್ಲ ತೊಗೊಂಡಿದ್ದೀನಿ, ನೀರು ಹಾಕಿ ಕರಗಿಸ್ಕೊಂಡು ಅದನ್ನು ಸೋದಿಸ್ಕೊಳ್ಳೋಣ. ಏಕೆಂದರೆ ಅದ್ರಲ್ಲಿ ಕಸಗಳಿರುತ್ತೆ, ಹಂಗಾಗಿ ಸೋದಿಸ್ಕೊಂಡು ಇನ್ನೊಂದು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 4-5 ಗೋಡಂಬಿ ತೊಗೋತಾ ಇದ್ದೀನಿ. ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದು ಏನು ತೆಗೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೊಂದು ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ಕಪ್ ಅವಲಕ್ಕಿನ 4-5 ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಅವಲಕ್ಕಿ ತೊಳೆದಿದ್ದ ಅವಲಕ್ಕಿನ ಆ ತುಪ್ಪದೊಳಗಡೆ ಹಾಕ್ತಾಯಿದ್ದೀನಿ. ಅದನ್ನು 2-3 ಸಲ ನೀಟಾಗಿ ಮಿಕ್ಸ್ ಮಾಡಿ, ಆಲ್ರೆಡಿ ಬೆಲ್ಲನ ನಾವು ಸೋದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಕರಗಿಸಿ, ಅದನ್ನು ಕೂಡ ಆ್ಯಡ್ ಮಾಡೋಣ. ಇದ್ರ ಜೊತೆಗೆ ಈಗ ನಾನು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕಿ 1-2 ನಿಮಿಷ ನೀಟಾಗಿ ಕುದಿಯೋಕ್ಕೆ ಬಿಟ್ಟು, ಸೊ ಕುದ್ದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವಲಕ್ಕಿ ಬೆಲ್ಲದನ್ನ. ಇವಾಗ ಅವಲಕ್ಕಿ ಬೆಲ್ಲದನ್ನ ವಿತಿನ್ 5 ಮಿನಿಟ್ಸಲ್ಲಿ ರೆಡಿಯಾಗಿದೆ.